ಹೌದಾ? ಹಾಗಾದರೆ ಯಾರು ಯಾರು ಯಾವ ಯಾವ ಮಾರ್ಗವನ್ನು ಅನುಸರಿಸಿ ಕೃಷ್ಣನನ್ನು ಒಲಿಸಿಕೊಂಡ್ರು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಗೋಪ್ಯ ಕಾಮಾತ್, ಗೋಪಿಕೆಯರು ಕಾಮದಿಂದ ಭಗವಂತನನ್ನು ಒಲಿಸಿಕೊಂಡ್ರು. ಕಾಮಬುದ್ಧಿಯ ಆ ಕಾಮ ಏನು ಅಂತ ಕೇಳಿದರೆ ಅಲ್ಲಿ ಕಾರಣ ಇಲ್ಲ, ನಿಷ್ಕಾರಣವಾದ, ಕೊಳಚೆ ಇಲ್ಲ, ಶುದ್ಧವಾದ ನಿಷ್ಕಾಮ, ನಿಷ್ಕಾಮವಾದ ಕಾಮ. ಆ ಕಾಮದಲ್ಲಿ ಏನು ಅಂತ ಕೇಳಿದರೆ ಕೃಷ್ಣ ಬೇಕು ಅಷ್ಟೇ. ಅದು ಏನು ಬೇಕಾದರೂ ಆಗಲಿ ಕೃಷ್ಣ ಬೇಕು, ಕೃಷ್ಣನೊಟ್ಟಿಗೆ ರಮಿಸಬೇಕು. ಎಷ್ಟೋ 4 ವರ್ಷ ಆಗಿದೆ ಏನೋ ಅವನಿಗೆ. ಯಾವಾಗ ಇವರೆಲ್ಲ ಕೃಷ್ಣನೊಟ್ಟಿಗೆ ರಮಿಸಬೇಕು ಅಂತ ಬಯಸಿದ ಕಾಲಕ್ಕೆ. ಅದು ಏನೋ ಒಂದು ಆಕರ್ಷಣೆ ಮಾರ್ಯಾರೆ ಕೃಷ್ಣ ಅಂದರೆ. ಯಾರಿಗಾದರೂ ಇಲ್ಲಿ ಕೂತವರಲ್ಲಿ ಕೃಷ್ಣನನ್ನು ಆಗುವುದಿಲ್ಲ ಅಂತ ಉಂಟಾ? ಎಲ್ಲರಿಗೂ ಆಗ್ತದೆ. ಏನೋ ಒಂದು ಆಕರ್ಷಣೆ ನೋಡಿದ ತಕ್ಷಣ ಆಗದವರು ಆಗ್ತಾರೆ. ಹೌದು. ಹಾಗಾಗಿ ಈ ಕಾಮದಿಂದ ಗೋಪಿಕೆಯರೆಲ್ಲ ಕೃಷ್ಣನನ್ನು ಒಲಿಸಿಕೊಂಡ್ರು. ಹೇಗೆ ಅಂತ ಕೇಳಿದರೆ, ಸದ್ಯ ಪ್ರಕ್ಷೀಣ ಬಂಧನಾಹ, ಈ ಕಾಮದಿಂದ ಅವನ ಜೊತೆಗೆ ರಮಿಸುತ್ತಾ 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 ತಮ್ಮ ಜನ್ಮ ಜನ್ಮಾರ್ಜಿತವಾದಂತಹ ಎಲ್ಲ ಕರ್ಮಬಂಧವನ್ನು ತೊಳೆದು ಬಿಟ್ರು. ಶುದ್ಧ ಆಯಿತು ಪಾತ್ರ. ಇಲ್ಲಿ ನಾವು ಭಗವಂತನಲ್ಲಿ ಕಾಮವನ್ನು ತೋರಿದರೆ ನಮ್ಮ ಎಲ್ಲ ಹೃದಯದ ಒಳಗೆ ಹೊರಗೆ, ಶರೀರದ ಒಳಗೆ ಹೊರಗೆ ಎಲ್ಲವೂ ಕೂಡ ಶುದ್ಧ ಆಗ್ತದೆ. ಅದು ನಿಜವಾದ ಕಾಮ. ಆ ಕಾಮದಿಂದ ಕೃಷ್ಣನನ್ನು ಒಲಿಸಿಕೊಂಡ್ರು ಗೋಪಿಕೆಯರು. ಗೋಪ್ಯ ಕಾಮಾತ್ ಭಯಾತ್ ಕಂಸಃ, ಭಯ, ವಿಪರೀತವಾದ ಭಯ. ದೇವರು ಅಂತಂದರೆ ಭಯ, ಕೃಷ್ಣ ಅಂದರೆ ಭಯ. ಯಾರಿಗೆ? ಕಂಸನಿಗೆ. ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಕೊಟ್ಟು ರಥದಲ್ಲಿ ಕುಳ್ಳಿರಿಸಿ ಬಳುವಳಿಗಳನ್ನೆಲ್ಲ ಸೇರಿಸಿಕೊಂಡು ಹೋಗುವ ಕಾಲಕ್ಕೆ ಒಂದು ಸಂದೇಶ ಮೇಲಿಂದ, ನೀ ಕರ್ಕೊಂಡು ಹೋಗುವಂತಹ ನಿನ್ನ ತಂಗಿಯ ಹೊಟ್ಟೆಯಲ್ಲಿ 8ನೇ ಗರ್ಭ ನಿನ್ನ ಮೃತ್ಯುವಾಗ್ತದೆ. 8ನೇ ಗರ್ಭ ಮೃತ್ಯುವಾಗುವುದು ಅರ್ಥ ಏನು? ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ 8ನೇ ಮಗು ನಿನಗೆ ಮೃತ್ಯುವಾಗ್ತದೆ. ಅವನ ನಿದ್ದೆ ಹೋಯಿತು. ಅವ ಮತ್ತೆ ನಿದ್ದೆ ಮಾಡಲಿಲ್ಲ. ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲಿಯೂ ಕೂಡ ಅವನ ನೆನಪಾಗುವುದು. ಹೀಗೆ ಸುಮ್ಮನೆ ಹೋದಾಗ ಅಲ್ಲಿ ಎಂಥದೋ ಒಂದು ಹಾಗೆ ಶಬ್ದ ಆಯಿತು, ಕೃಷ್ಣ ಬಂದ ಅಂತ. 8 ಪ್ರತಿ ಕ್ಷಣದಲ್ಲಿಯೂ ಕೂಡ ಭಯ 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 ಭಯ. ಆ ಭಯದಿಂದಲೇ ಕೃಷ್ಣನಾಗಿ ಬಿಟ್ಟ. ಒಂದು ಸಣ್ಣ ಹುಳ, ಆ ಹುಳ ಗೂಡಿನಲ್ಲಿರ್ತದೆ. ಅದರ ಹೊರಗಡೆ ಒಂದು ಕೀಟ ಬಂದು ಅದರ ಸುತ್ತ ಸೇರಿಸಿ ಗುಯ್ 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 ಅಂತ ಹೇಳ್ತಾ ಇರ್ತದಂತೆ. ಆ ಒಳಗಿರುವ ಹುಳಕ್ಕೆ ಈ ಗುಯ್ ಗುಯ್ ಹೇಳುವಂಥದ್ದು ಕೇಳುವುದಕ್ಕೆ ಭಯ. ಆ ಭಯದಿಂದ ನಿರಂತರವಾಗಿ ಕೇಳಿ 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 ಅದು ಸತ್ತು ಹೋಗುವಂಥದ್ದು ಭಯದಿಂದ. ಅದಾಗಿಯೇ ಬಿಡುವುದು. ಹಾಗುಂಟು. ಹುಲಿಯ ಜೊತೆಗೆ ಒಂದು ಆಡಿನ ಮರಿಯನ್ನು ತಂದಿಡುವುದು. ಹುಟ್ಟಿದ ತಕ್ಷಣದಲ್ಲಿಯೇ ಹೆಣ್ಣು ಹುಲಿಯ ಜೊತೆಗೆ ನಿರಂತರವಾಗಿ ಈ ಹುಲಿಯ ಗರ್ಜನೆ, ಹುಲಿಯ ಆಹಾರ ಇದೆಲ್ಲ ನೋಡಿ ತಿಂದು ಆಗಿ ಆಗಿ ಕೊನೆಗೆ ಆಡು ಕೂಡ ಆಗುವುದು ಹುಲಿ. ಹಾಗೆ ಈ ನಿರಂತರವಾದ ಚಿಂತನೆ ತಲೆಯಲ್ಲಿ ಬೇಕಲ್ವ. ಈಗ ಒಂದು ಯಾವುದೇ ಒಂದು ವಿಷಯದಲ್ಲಿ ಭಯ ಅಂತ ಆಗುವಾಗ ಆ ವಿಷಯ ನಮ್ಮ ತಲೆಗೆ ಬರಬೇಕು. ಅದರ ಕುರಿತಾಗಿ ಹೆಚ್ಚು ಚಿಂತನೆ ಮಾಡಿದ ಹಾಗೆ ಭಯ ಆಗುವುದು. ಯಾರೊಬ್ಬರು ಹೇಳಿದರು ದಾರಿಯಲ್ಲಿ, ಈಗ ಅಲ್ಲಿ ಹೋಗುವಾಗ ಜಾಗ್ರತೆ ಮಾಡ, 7 ಗಂಟೆ ಮೇಲೆ ಹೋಗಬಾರ್ದು ಅಂತ.
ಇವ ಮತ್ತೆ ಕೆಲವು ವರ್ಷದವರೆಗೆ ಅದು ತಲೆಯಲ್ಲಿ ಇರ್ತದೆ. ಮತ್ತೆ ಅವ ಬೇಕಾದರೆ ಇಲ್ಲಿಂದ ಜಾಗ ಕೊಟ್ಟು ಬೇರೆ ಕಡೆ ಹೋಗಬೇಕು, ಅವನಿಗೆ ನೆಮ್ಮದಿ ಸಿಗಬೇಕಿದ್ರೆ. ಹೋಗುವಾಗ ಅದು ನೆನಪಾಗೋದು. ಈಗ ಹೌದಲ್ವ ನೋಡಿ, ಬೇಕಾದರೆ ಹೌದಲ್ವ ನೋಡಿ, ಇಲ್ಲಾದರೂ ಒಂದು ಹೀಗೆ ಹೋಗುವಾಗ ಇಂಥ ಒಂದು ಜಾಗದಲ್ಲಿ ಅದೊಂದು ಪಾಯಿಂಟ್ ಉಂಟು, ಆ ಪಾಯಿಂಟಲ್ಲಿ ಇಂಥದ್ದೊಂದು ಬರ್ತದೆ ಅಂತ ಕೆಲವು ಕಡೆ ಉಂಟದು. ಅಲ್ಲಿ ಹೀಗೆ ಪಾಸಾಗುವಾಗ ಇದು ನೆನಪಾಗೋದು. ಭಯ, ಏನೋ ಒಂಥರ ರೋಮಾಂಚ ಆಗೋದು, ಎದೆಟಗಡಗ ಅನ್ನೋದು, ಅದು ಪಾಸಾಗೋದವರೆಗೆ ಇದು ಭಯ. ಈ ಭಯ ನಿರಂತರವಾಗಿ ಮುಂದುವರಿದ ಹಾಗೆ ಕಂಸನಿಗೆ ಏನಾಯಿತು, ಅಪಶ್ಯತ್ ತನ್ಮಯಂಜಗತ್, ಇಡೀ ಜಗತ್ತೇ ಅವನಿಗೆ ಕೃಷ್ಣಮಯವಾಗಿ ಹೋಯಿತಂತೆ. ಕಂಸನಿಗೆ ಭಯ. ಕೊನೆಗೆ ಬಿಲ್ಲ ಹಬ್ಬಕ್ಕೆ ಕರೆದು ಅಲ್ಲಿಯೂ ಕೂಡ ಕೃಷ್ಣ ಬಲರಾಮರನ್ನು ಕೊಲ್ಲಬೇಕು ಅಂತ ಸುಮಾರು ಷಡ್ಯಂತ್ರಗಳನ್ನೆಲ್ಲ ಮಾಡಿ ಇವರನ್ನೆಲ್ಲ ಕೊಂದಂತಹ ಕೃಷ್ಣನನ್ನು ನೋಡಿಯೂ ಕೂಡ ಅಲ್ಲಿ ಅವನಿಗೆ ನಡುಕ. ಕೆಳಗಿಂದ ಕೃಷ್ಣ ನೇರವಾಗಿ ಉಪ್ಪರಿಗೆಯಲ್ಲಿ ಮೇಲೆ ಕೂತು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತಹ ಕಂಸನ ತಲೆಯ ಮೇಲೆ ಹತ್ತಿ ಕೂತಾಗಲೇ ಅವನಿಗೆ ಪ್ರಾಣ ಹೋಗಿದೆ. ಕೃಷ್ಣ ಸ್ಪರ್ಶ ನೋಡಿ, 8 ಸ್ಪರ್ಶ ಆದರೆ ಸಾಕು, ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರಿಗೆ ಏನು ಬೇಕೋ ಅದು ಸಿಗ್ತದೆ ಅಂತ. ಹತ್ತಿ ಕೂತು ಕಿರೀಟವನ್ನು ತೆಗೆದು ಬಿಸಾಡಿದ. ಇವನನ್ನು ತೆಗೆದು ಆ ರಂಗಮಂಟಪದ ಕೆಳಗಡೆ ಬಿಸಾಡಿ ಅವನಿಗೆ ಬಿದ್ದ ಕಂಸನ ಹೊಟ್ಟೆ ಮೇಲೆ ಕೂತ. ಮತ್ತೆ ನಿಮಗೆ ಯಾರು ಹೇಳಿದ್ದು ಗುದ್ದಿ ಕೊಂದ ಅಂತ? ಅಷ್ಟೇ, ಗುದ್ದುಲಿಲ್ಲ, ಎಂತ ಮಾಡಲಿಲ್ಲ ಕೃಷ್ಣ, ಮುಟ್ಟಿದ್ದು ಮಾತ್ರ, ಕೂತದ್ದು ಮಾತ್ರ, ಕೂತಲ್ಲಿಗೆ ಪ್ರಾಣ ಹೋಗಿದೆ. ಗತಾಸುಹು ವ್ಯಾಸರು ಪ್ರಾಣ ಹೋಗಿ ಆಯಿತು. ಭಯ 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 ಭಯದಿಂದಲೇ ನೋಡಿ ಅರ್ಧ ಜೀವ ಹೋಗುವುದು ಅಂತ ಒಂದು ಪ್ರಯೋಗ ಉಂಟು ನಮ್ಮಲ್ಲಿ. ಅರ್ಧ ಜೀವ ಹೋಗುವುದು ಅಂತ. ಆ ರೀತಿಯಲ್ಲಿ ಕೃಷ್ಣನನ್ನು ಒಲಿಸಿಕೊಂಡ ಕಂಸ ಭಯಾತ್ ದ್ವೇಷಾಚ್ಚೈದ್ಯಾದಯೋ ನೃಪಾಹ, ದ್ವೇಷದಿಂದ ಒಲಿಸಿಕೊಂಡವರು ಇವರು. ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಕುಂಭಕರ್ಣರು, ಶಿಶುಪಾಲದಂತವಕ್ತರು. ದ್ವೇಷ, ಪ್ರತಿ ಹೆಜ್ಜೆಗೂ ದ್ವೇಷ. ಒಂದು ದಿವಸ ಅವರು ಈ ಕೃಷ್ಣನನ್ನು ಪೂಜೆ ಮಾಡಿದವರಲ್ಲ. ನಿರಂತರವಾದ ದ್ವೇಷ. ನಮಗೆ ಅದು ಸಾಧ್ಯವೇ ಇಲ್ಲ. ಆ ದ್ವೇಷ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ನಿರಂತರವಾದ ದ್ವೇಷ ಬೇಕಾದರೆ ನಮ್ಮ ಕುಟುಂಬದವರ ಜೊತೆಗೆ ಮಾಡಿ ನಾವು, ದೇವರ ಜೊತೆಗೆ ಸಾಧ್ಯ ಇಲ್ಲ. ಹೌದು, ತೆಂಗಿನ ಮರದ ವಿಷಯದಲ್ಲಿ, ಅಡಿಕೆ ಮರದ ವಿಷಯದಲ್ಲಿ, ಅಜ್ಜಂದಿರ ಕಾಲದಲ್ಲಿ ಉಂಟಾದಂತಹ ಯಾವುದೋ ಒಂದು ದ್ವೇಷ ಇವತ್ತಿಗೂ ಉಂಟು. ಆ ಪುಳ್ಯ ಮೊಮ್ಮಕ್ಕಳಲ್ಲಿ ಅದು. ಈ ದ್ವೇಷವನ್ನು ಹೌದೌದು, ಊಟ ಮಾಡಲಿಕ್ಕಿಲ್ಲ. ಹೀಗೆ ಸಂತೆಯಲ್ಲೆಲ್ಲ ಹೋಗ್ಬೋದು ಒಟ್ಟಿಗೆ ತಿನ್ನಲಿಕ್ಕೆ. ಮನೆಯ ಊಟ ಇಲ್ಲ, ಸಂತೆಯ ಊಟ ಆಗ್ತದೆ, ಅದಾಗ್ತದೆ. ಮಾತುಕತೆ ಇಲ್ಲ. ಮದುವೆಯಲ್ಲಿ ಒಂದೇ ಕುರ್ಚಿಯಲ್ಲಿ ಬೇಕಾದರೆ ಕೂತ್ಕೊಳ್ಬೋದು ಜಾಗ ಇದ್ದರೆ. ಇದು ನಮ್ಮ ದ್ವೇಷದ ಕ್ರಮ. ಈ ನಿರಂತರವಾದ ದ್ವೇಷ ನಮ್ಮವರಲ್ಲೇ ನಾವು ನಿರಂತರವಾಗಿ ಕಂಡ್ರೆ ಆಗೋದಿಲ್ಲ ಅಂತ. ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಎಲ್ಲರೂ ಒಂದೇ ಕಾರ್ಯಕ್ರಮದಲ್ಲಿ ಕಂಡ್ರೆ ಅವ ಅಲ್ಲಿ ಬಂದ ತಕ್ಷಣ ಇವ ಮಾರ್ಗ ಬದಲಾವಣೆ ಮಾಡೋದು, ಇತ್ಲಾಗ ಹೋಗುದು. ಇದು ದ್ವೇಷ. ಯಾಕೆ? ನಮ್ಮವರಲ್ಲಿ ನಮಗೆ. ಅದನ್ನೇ ತಿರುಗಿಸಿ ಮಾರ್ಯಾರೆ ಇಲ್ಲಿಗೆ ಮಾಡಿ ತಾಕತ್ತಿದ್ರೆ. ಕೃಷ್ಣನಲ್ಲಿ ದ್ವೇಷ ಯಾಕೆ? ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು ಮಾಡಲಿಲ್ವಾ? ಏನು ದ್ವೇಷ? ಪ್ರತಿ ಹಂತದಲ್ಲಿ ದ್ವೇಷ. ರಾವಣ ಕುಂಭಕರ್ಣ ನಿರಂತರ ದ್ವೇಷ, ನಿರಂತರ ದ್ವೇಷ. ಶಿಶುಪಾಲ ಅವ ಬೈದ್ದಕ್ಕೆ ಲೆಕ್ಕ ಉಂಟ? 100 ದಾಟಿದೆ ಬೈದಕ್ಕೆ. ಈ ನಿರಂತರವಾದ ದ್ವೇಷದಿಂದಾಗಿ ಅವರಿಗೆ ಕೃಷ್ಣ ಪ್ರಾಪ್ತಿ ಆಯಿತು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಕೃಷ್ಣನನ್ನು ಪಡೆದರು. ರಾವಣ ಕುಂಭಕರ್ಣರು ಕೃಷ್ಣನನ್ನು ಪಡೆದರು. ತತ್ರಾಪಿ ರಾಘವೋ ಭೂತ್ವ, ಏನು ಚಂದವಾದ ಶಬ್ದ ಪ್ರಯೋಗ. ಶಿಶುಪಾಲದಂತವಕ್ತರರು ಕೃಷ್ಣನನ್ನು ಪಡೆದರು. ಹೇಗೆ? ದ್ವೇಷದಿಂದ.
ಸಂಬಂಧಾತ್ ವೃಷ್ಣಯ, ಸಂಬಂಧದಿಂದಲೂ ದೇವರನ್ನು ಒಲಿಸ್ಕೊಳ್ಬೋದು, ತನ್ನವನನ್ನಾಗಿಸ್ಕೊಳ್ಬೋದು. ವೃಷ್ಣಿಗಳು ಯಾದವ ಕುಲದವರು, ಅವರೆಲ್ಲ ಸಂಬಂಧವನ್ನಿಟ್ಟುಕೊಂಡು ಎಲ್ಲವೂ ಅವರ ಏನೆಲ್ಲ ಕುಟುಂಬದ ಕವಲುಗಳುಂಟು, ಸಾತ್ವತ ವಂಶ, ವೃಷ್ಣಿ ವಂಶ, ವಂಶ ಸುಮಾರುಂಟಲ್ಲಿ, ಎಲ್ಲ ದೊಡ್ಡ ಕುಟುಂಬದ ಅಲ್ಲಿ ಸಂಬಂಧ ಬೆಳೆಸ್ಕೊಂಡು ಕೃಷ್ಣಾನುಗ್ರಹಕ್ಕೆ ಪಾತ್ರರಾದರು. ಸಂಬಂಧ ಸ್ನೇಹಾದು ಯೂಯಂ, ಸ್ನೇಹದ ಮೂಲಕವಾಗಿಯೇ ಭಗವಂತನನ್ನು ಒಲಿಸಿಕೊಂಡವರು ಪಾಂಡವರು. ಏನು ಸ್ನೇಹ ಅದು, ಎಲ್ಲ ಒಟ್ಟೊಟ್ಟಿಗೆ ಊಟ, ಒಂದೇ ಬಟ್ಲಲ್ಲಿ ಊಟ ಮಾಡುವುದು, ಅಷ್ಟೂ ಒಂದು ಈ ಮಂದ ಅಂತ ಹೇಳ್ತೇವೆ ನೋಡಿ. ನಮ್ಮಲ್ಲಿ ಒಂದು ಪ್ರಯೋಗ ಉಂಟು, ಈ ಮಂದ ಅಂತ, ಅಷ್ಟು ಆತ್ಮೀಯತೆ. ಗಳಸ್ಯ ಕಂಠಸ್ಯ ಅಂತ ಇನ್ನೊಂದು ಪ್ರಯೋಗ ಮಾಡ್ತಾರೆ. ಹೌದು, ಇಲ್ಲೆಲ್ಲ ಗಳಸ್ಯ ಕಂಠಸ್ಯ ಅಂತ ಒಂದು ಪ್ರಯೋಗ ಉಂಟು. ಅಷ್ಟು ಆತ್ಮೀಯತೆ, ಸ್ನೇಹ. ಈ ಸ್ನೇಹದಿಂದ ಭಗವಂತನನ್ನು ಒಲಿಸಿಕೊಳ್ಳುವಂಥದ್ದು. ಪಾಂಡವರು ನೋಡಿ, ಹೆಜ್ಜೆ ಹೆಜ್ಜೆಗೂ ಕೂಡ ಕೃಷ್ಣ ಅವರ ಜೊತೆಗೆ ಇದ್ದ. ದ್ರೌಪದಿ ವಸ್ತ್ರಾಪಹಾರ ಆದಾಗ ಕೃಷ್ಣ ನೀನೇ ಗತಿ ಅಂತ, ಅಷ್ಟೊತ್ತಿಗೆ ಎಲ್ಲಿಂದ ಬಂತೋ ಸೀರೆ ಇಷ್ಟರಾಗಿಲ್ಲದ್ದು. ಅವನಿಗೆ ಸುಸ್ತಾಗಿ ತಲೆ ತಿರುಗಿ ಬಿದ್ದ ದುಶ್ಯಾಸನ. ಸ್ನೇಹದಿಂದ ಆಪತ್ತು ಬಂದಾಗ 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 ಪಾಂಡವರನ್ನು ಎತ್ತಿ ಹಿಡಿದ, ಉದ್ಧರಿಸಿದ. ಕೊನೆಯ ಕಾಲಕ್ಕೊರೆಗೂ ಕೂಡ ಸ್ನೇಹದ ಮೂಲಕವಾಗಿಯೇ ಯಾರಿಗೂ ಕೊಡದ ಉಪದೇಶವನ್ನು ಅರ್ಜುನನಿಗೆ ಕೊಟ್ಟ. ಯಾರಿಗೆ ಸಿಕ್ಕಿದೆ? ಯಾರಿಗೂ ಸಿಕ್ಕಲಿಲ್ಲ. ಅಲ್ಲೊಂದು 2-3 ಜನಕ್ಕೆ ದಿವ್ಯ ದೃಷ್ಟಿಯನ್ನು ಕೊಟ್ಟನಷ್ಟೇ, ಬಿಟ್ಟರೆ ನೋಡುವಂತಹ ವಿಶ್ವರೂಪವನ್ನು ನೋಡುವ ದೃಷ್ಟಿಯನ್ನು, ವಿಶ್ವರೂಪವನ್ನು ನೋಡುವಂತಹ ದೃಷ್ಟಿಯನ್ನು 2-3 ಜನಕ್ಕೆ ಕೊಟ್ಟ ಅಷ್ಟೇ. ಆದರೆ ಉಪದೇಶ ಅರ್ಜುನನಿಗೆ ಮಾತ್ರ. ಯಾಕೆ? ಅದು ಆ ಸ್ನೇಹದ ಭಾವ. ಇವ ನನ್ನಿಂದಾಗುವುದಿಲ್ಲ ಅಂತ ಹೇಳಿಕೊಂಡು ಬೆವರ್ಲಿಕ್ಕೆ ಶುರುವಾದಾಗ ಕೃಷ್ಣನಿಗೆ ಅರ್ಥ ಆಯಿತು. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಷಂಡತನ ತೋರಬೇಡ ನೀನು, ಎದ್ದು ನಿಲ್ಲು. ನೈತತ್ವಯ್ಯುಪಪದ್ಯತೆ, ರಕ್ತ ಕೆಂಪಲ್ವಾ, ಹಿಡಿ ಧನುಸ್ಸು. ಸ್ನೇಹ ಯಾರಾದರೂ ಹಾಗೆ ಹೇಳ್ತಾರ? ಯಾವ ಸ್ನೇಹಿತರು ಹೇಳುವುದಿಲ್ಲ. ಸ್ನೇಹದಿಂದ ಭಗವಂತನನ್ನು ಒಲಿಸಿಕೊಂಡ್ರು ಯಾರು? ಪಾಂಡವರು. ಭಕ್ತಿಯ ವಯಂ, ಭಕ್ತಿಯಿಂದಲೂ ದೇವರನ್ನು ಒಲಿಸಿಕೊಳ್ಬೋದು. ನಾನು ಭಕ್ತಿಯಿಂದಲೇ ಅವನನ್ನು ಒಲಿಸಿಕೊಂಡೆ, ನಾರಾಯಣ ನಾರಾಯಣ ಅಂತ ಹೇಳುತ್ತಾ. ಸನಕಸನಂದನಾದಿಗಳು ನಿರಂತರವಾಗಿ ಆತ್ಮಾರಾಮರಾಗಿ ತನ್ನೊಳಗಡೆ ತನ್ನ ಹೃದಯದಲ್ಲಿರುವಂತಹ ಚೈತನ್ಯವನ್ನು ನಿತ್ಯ ನೋಡುವುದಕ್ಕೆ ಹೋಗ್ತಾ ಇದ್ದಾರೆ ಭಕ್ತಿಯಿಂದ. ಶುಕ ಮಹರ್ಷಿಗಳು ಕೀರ್ತನೆ ಮಾಡುವುದರ ಮೂಲಕವಾಗಿಯೇ ಅವನನ್ನು ಒಲಿಸಿಕೊಂಡ್ರು, ಆತ್ಮಜ್ಞಾನಿಗಳು. ಹಾಗಾಗಿ ಈ 5 ಮಾರ್ಗದಲ್ಲಿ ಯಾವುದು ನಮಗೆ ಅನುಕೂಲ, ಯಾವುದು ನಮಗೆ ಸಾಧ್ಯ, ಅದರಲ್ಲಿ ನೈರಂತರ್ಯ ಬೇಕು, ನಿರಂತರತೆ ಬೇಕು. ಆ ಮಾರ್ಗದಲ್ಲಿ ನಾವು ಸಾಗುವುದಕ್ಕೆ ಸಾಧ್ಯ. ನಾರದರು ಹೇಳ್ತಾರೆ, ಹಾಗಾಗಿ ಇವರೆಲ್ಲ ಈ ರೀತಿಯ ಮಾರ್ಗದಲ್ಲಿ ಸಾಗಿದವರು. ಹಾಗಾಗಿ ನೀನು ಹೇಳ್ತಾ ಇರುವಂತಹ, ಅವ ಬಾಯಿಗೆ ಬಂದಾಗ ಬೈತಾ ಇದ್ದಾನಲ್ಲ ಶಿಶುಪಾಲ, ಅವನದ್ದು ಕಥೆ ಅದುವೇ, ತಲೆಬಿಸಿ ಮಾಡಬೇಡ, ಸ್ವಲ್ಪ ಹೊತ್ತು ನಿಲ್ಲಿ, ಈಗ ಸರಿ ಆಗ್ತದೆ ಅದೀಗ. ಆ 3 ಜನ್ಮದ ಹಿನ್ನೆಲೆಯನ್ನು ಹೇಳ್ತಾರೆ. ಬ್ರಹ್ಮನ ಮಾನಸ ಪುತ್ರರು ಈ 4 ಕುಮಾರರು, ಸನಕಸನಂದನ, ಸನತ್ ಸುಜಾತ, ಸನತ್ ಕುಮಾರರು. ಆತ್ಮಾರಾಮರಾದರೂ ಕೂಡ ಅಲ್ಲಿಗೆ ಹೋಗಬೇಕು ಅವರಿಗೆ, ವೈಕುಂಠ ಲೋಕಕ್ಕೆ. ಅದಷ್ಟು ಸೆಳೆತ, ಏಕೆ ಆ ಸೆಳೆತ ಅಂತ ಗೊತ್ತಿಲ್ಲಪ್ಪ.